ಎದ್ದೊಳಕ್ಕೆ ಸೋಂಬೇರಿ, ರಾತ್ರಿ ಮಲ್ಕೊಳ್ಳೋಕ್ಕೆ ಲೇಟು, ಬೆಳಗ್ಗೆ ಎದ್ದೊಳಕ್ಕೆ ಸೋಂಬೇರಿ. ಇವತ್ತು ಕಲರ್ ಡ್ರೆಸ್, ಅದಕ್ಕೆ ಅವ್ರ ಪಾಪ ಬಟ್ಟೆ ಹುಡುಕ್ತಾವ್ರೆ. ನಾನು ತಿಂಡಿಗೆ ಪೂರಿ ಮತ್ತು ಕಾಯಿ ಚಟ್ನಿ ಮಾಡಬೇಕು. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿತ್ತು. ಸೊ ರಾತ್ರಿ ಮಾಡಿದ್ದು ಬೀನ್ಸ್ ಪಲ್ಯ ಇತ್ತು, ಹಾಗೆ ಮುಟ್ಟೆ ಇಲ್ಲ ಯಾರು. ಕಾಳು ನೆನೆ ಹಾಕಿದ್ನಲ್ಲ, ನೀರು ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಹೋಗ್ತೀನಿ. ಹಾಗೆ ರೈಸ್ ಇದೆ, ಬೆಳಗ್ಗೆ ಸಣ್ಣ ಬಾಕ್ಸಿಗೆ ಕಟ್ಕೋತೀನಿ. ಗ್ರೇವಿ ಇದೆ, ಕುಷ್ಕ ಬಿಸಿ ಮಾಡಿ ತಿಂಡಿ ಕಟ್ಕೋತೀನಿ. ಆಮೇಲೆ ಗ್ರೇವಿನ ಒಂದು ಸ್ವಲ್ಪ ತೆಗೆದಿಟ್ಕೋತೀನಿ. ಈಗ ಮಧ್ಯಾಹ್ನ ತಿನ್ನೋಕ್ಕೆ ಬೇಕಲ್ಲ, ಕುಷ್ಕ ಮಧ್ಯಾಹ್ನ ತನಕ ಇರಲ್ಲ. ಸೊ ಹಾಗಾಗಿ ಇದನ್ನು ಬಿಸಿ ಮಾಡಿ ತಿಂಡಿ ಕಟ್ಕೋತೀನಿ. ಬೆಳಗ್ಗೆಗೆ ಹೋದರೆ ಮಧ್ಯಾಹ್ನಕ್ಕೆ ಕಾಯಿ ಚಟ್ನಿ ಮತ್ತು ಪೂರಿ ಮಾಡ್ತೀನಿ. ಪೂರಿ ಚಾಗಿಟ್ಟಿದ್ದೀನಿ. ಚಹಾ ಕುಡಿದ್ಬಿಟ್ಟು ಪೂರಿ ಕಲಿಸ್ಕೋಬೇಕು. ಇಲ್ಲಿ ಗ್ರೇವಿ ಬಿಸಿ ಮಾಡ್ತಾಯಿದ್ದೀನಿ, ಪಲ್ಯನೂ ಬಿಸಿ ಮಾಡಬೇಕು. ಅದಾದಮೇಲೆ ಪೂರಿನೂ ಚಟ್ನಿ ಮಾಡ್ತೀನಿ. ಸೊ ಮಾರ್ಕೆಟಿಂದ ತರಕಾರಿ ತಂದರು ಇವರು. ತರಕಾರಿ ಬೇಕಿತ್ತು. ಲಾಸ್ಟ್ ಟೈಮ್ ತರಕಾರಿ ತಂದಾಗ ಬರೀ ಟೊಮೆಟೊ ಹಣ್ಣು ಏನು ಬೇಕು ಅದೇ ಮಾತ್ರ ತಂದಿದ್ರು ಮೇಲಿಂದು. ಸೊ ನನಗೆ ಆಲೂಗಡ್ಡೆ ಬೇಕಿತ್ತು ಮೇಯ್ನು. ಆಮೇಲೆ ಸೊಪ್ಪು ಬೇಕಿತ್ತು, ತೊಂಡೆಕಾಯಿ ಬೇಕಿತ್ತು, ಮತ್ತು ಬಣ್ಣದ ಸೌತೆಕಾಯಿ ಬೇಕಿತ್ತು ಸಾಂಬಾರು ಮಾಡೋಕ್ಕೆ. ಆಮೇಲೆ ಬೆಂಡೆಕಾಯಿ, ಕೋಸು, ಇದು ಹಾಗಲಕಾಯಿ, ಇದೆಲ್ಲ ನನಗೆ ರೊಟ್ಟಿ ಜೊತೆಗೆ ಪಲ್ಯಕ್ಕೆ ಬೇಕಿತ್ತು. ಸೊ ತಂದಿದ್ದಾರೆ. ಸೊ ಒಂದು ವಾರ ತನಕ ಟೆನ್ಷನ್ ಇಲ್ಲಪ್ಪ ನನಗೆ. ಇದು ತರಕಾರಿ ಎಲ್ಲ ತೆಗೆದಿಟ್ಟು ಮತ್ತೆ ಅಡುಗೆ ಮಾಡ್ತೀನಿ. ಅಲ್ಲೇ ಮನೆಗೆ ಡೈಲಿ ಓದೋದು ಬೇಜಾರಾಗಿ ಇವತ್ತು ರೇಷೋರ್ ಮನೆಗೆ ಹೋಗ್ತದ ನೋಡ್ರಿ ಹೋಮ್ವರ್ಕ್ ಬರ್ಕನಕ. ಓದೋದೈತಿ, ಅಷ್ಟು ಕನ್ನಡ ಒಂದೇ ಹೋಮ್ವರ್ಕ್ ಐತೆ, ಅದಕ್ಕೆ ಹೊಂಟಾನ. ಹೋಗಿ ಜಲ್ದಿ ಬರ್ತೀನಿ ನಾನು. ಸಾರಿಗೆ ಒಗ್ಗರಣೆ ಹಾಕಿ ಅನ್ನ ಮಾಡಿ ಗನ್, ಪೇಪರ್ ಗನ್. ಬಾಯ್. ಚಪ್ಪಲ್ ಯಾರು ನಿಮ್ಮ ಪಪ್ಪ ಹಾಕಂತತೆ? ನಾನು ಜಲ್ದಿ ಬರ್ತೀನಾ? ಸಾರು ಒಗ್ಗರಣೆ ಹಾಕಿ ಪಾತ್ರೆ ತೊಳೆದಿಟ್ಟು ಬರ್ತೀನಿ. ಅಷ್ಟು ಹೋಮ್ವರ್ಕ್ ಮುಗಿಸಿರ್ಬೇಕು, ಮುಗಿಸಿರ್ಬೇಕು. ಬಂದು ಅಲ್ಲೇ ಕ್ವಶನ್ ಆನ್ಸರ್ ಕೇಳ್ತೀನಿ. ಬಾಯ್. ನಡಿಯಪ್ಪ. ಪಾತ್ರೆ ಎಲ್ಲ ಜಸ್ಟ್ ತೊಳೆದಾಯಿತು. ವಿಹಾನ್ ರೇಷೋರ್ ಮನೆಗೆ ಹೋಗಿದ್ದಾನೆ. ಸೊ ಪಾತ್ರೆ ತೊಳೆದು ಕೊಳಗನೂ ತೊಳೆದೆ ನಾನು. ಏನಕ್ಕೆ ಅಂತಂದರೆ ಸಂಡೇ ನಾನು ಬೋರ್ ನೀರು ಹಿಡ್ದಿದ್ನಲ್ಲ, ಹಾಗಾಗಿ ಹೊಳೆ ನೀರು ತುಂಬಿರಲಿಲ್ಲ. ಅಡುಗೆ ಮಾಡೋಕ್ಕೆ ಹೊಳೆ ನೀರಿದ್ರೆ ಚೆಂದ. ಸೊ ಈ ಕೊಳಗ ಮತ್ತು ಈ ಕೊಳಗ ಎರಡೂ ತೊಳೆದಿಟ್ಟಿದ್ದೀನಿ. ಇದ್ರೊಳಗೂ ಹೊಳೆ ನೀರಿದೆ, ಇಷ್ಟೇ ನೀರಿರೋದು. ಸೊ ಹಾಗಾಗಿ ಪಾಪ ರೇಷು 2 ಕೊಳಗ ನೀರು ತುಂಬಿಟ್ಟಿದ್ದಾಳೆ ನನಗೋಸ್ಕರ. ಈಗ ಅಡುಗೆ ಮುಗಿಸ್ಕೊಂಡು ಹೋಗಿ ತರಬೇಕು. ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಇದು ಸೌತೆಕಾಯಿ ತಂದಿದ್ರು ಅವರು. ಆಮೇಲೆ ರೊಟ್ಟಿ ತುಂಬ ಇದೆ, ಇನ್ನೂ ಭಾಳಷ್ಟು ರೊಟ್ಟಿ ಇದೆ. ಆಮೇಲೆ ಪಲ್ಯ ಇದೆ ನೋಡ್ರಿ, ಬೀನ್ಸ್ ಪಲ್ಯ. ಸೊ ಬೆಳಗ್ಗೆ ನೆನ್ನೆ ಕಡಲೆಕಾಳು ಬಟಾಣಿಕಾಳು ನೆನೆ ಹಾಕಿದ್ನಲ್ಲ, ಇದಕ್ಕೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕಿ ಮಟನ್ ಮಸಾಲೆ ಹಾಕಿ ಸಾರು ಮಾಡ್ತೀನಿ. ಸೊ ಇಷ್ಟು ಮಾಡಿದ್ರೆ ಮುಗೀತು. ಹೋಗಿ ಅವನನ್ನು ಕರ್ಕೊಂಬರ್ತೀನಿ. ಇವ್ರು ಮಲ್ಕೊಂಡಿದ್ದಾರೆ, ಯಾಕೋ ಟಯರ್ಡ್ ಆಗಿತ್ತು ಅಂತೇಳಿ ಮಲ್ಕೊಂಡಿದ್ದಾರೆ. ನಾನು ಬಟ್ಟೆ ಒಗೆಯೋಕ್ಕಾಗಿದ್ದೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇದು ಬಟ್ಟೆ ಒಗೆಯೋಕ್ಕಾಗಿದ್ದೆ. ನೀರು ತೊಗೊಳ್ತಾ ಇದ್ದೆ. ಸೊ ನಾನು ಸಾರಿಗೆ ಒಗ್ಗರಣೆ ಹಾಕಿ ಸಾರು ಕುದಿಯೋಷ್ಟೊತ್ತಿಗೆ ಬಟ್ಟೆನೂ ಒಗೆದಾಗತ್ತೆ. ಬಟ್ಟೆ ಒಣಗಾಕಿ ಹೋಗಿ ವಿಹಾನಿಗೆ ಕರ್ಕೊಂಬರ್ತೀನಿ. ಆಮೇಲೆ ಇವ್ರು ಎದ್ದ ಮೇಲೆ ನಾನು ಇಬ್ಬರು ಸೇರಿ ಈ ಕೊಳಗ ತುಂಬಿದ್ರೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಕುಡಿಯೋ ನೀರು ಇದ್ದಿಲ್ಲ, ತಂದರು. ಸೊ ಸಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಮತ್ತು ರೇಷೋರ್ ಮನೆಗೆ ಹೋದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀರು ಖಾಲಿ ಆಯಿತು. ಮೋಟ್ರ್ ಆನ್ ಮಾಡೋಣ ಅಂದರೆ ಮೋಟ್ರ್ ಆನ್ ಆಗ್ತಿರಲಿಲ್ಲ. ಹಾಗಾಗಿ ಇಲ್ಲಿಂದ ಸ್ವಿಚ್ ತೆಗೆದುಬಿಟ್ಟು, ವೈರ್ ಸ್ವಲ್ಪ ದೊಡ್ಡದೇ ಇತ್ತು, ಇಲ್ಲಿಂದ ಸ್ವಿಚ್ ಹಾಕಿದ್ದೀವಿ. ಅಡುಗೆ ಮಾಡ್ಬೇಕು, ಸಾರು ಮಾಡಿಬಿಟ್ಟು ಹೋಗ್ಬೇಕು. ಈಗ ಹತ್ರ ಕರ್ಕೊಂಬರಕೊಂಡು ಬೀನ್ಸ್ ಪಲ್ಯ ಬಿಸಿ ಆಗ್ತೈತಿ, ಅನ್ನ ಆಗ್ತೈತಿ. ಜಸ್ಟ್ ಬಂದೆ ರೇಷೋರ್ ಮನೆಗೆ. ಅನ್ನು ಆಲಿಯಾ ನೋಡ್ರಿ ಇಬ್ಬಳಾರು ಕುತ್ಕೊಂಡು TV ನೋಡ್ತಾವ್ರೆ, ಧಾರಾವಾಹಿ ನೋಡ್ತಾವ್ರೆ. ಈ ನನ್ನ ಮಗ ಹೋಮ್ವರ್ಕ್ ಒಂದು ಬರ್ಕೊಂಡು ಓದಿಲ್ಲಂತೆ. ಈಗ ಕರ್ಕೊಂಡೋಗಿ ಓದಿಸ್ತೀನಿ. ನಾಟಕ ಮಾಡಾಕತ್ತಾನ ಇಲ್ಲಿ. ಧಾರಾವಾಹಿ ನೋಡ್ತದವ್ರು ನೋಡ್ರಿ. ಏನು ರೇಷು, ಈಗ ನಿಮಗೆ ಗಾಡಿ ಸಿಗ್ತದೆ. ನಮ್ಮ ಅನ್ನು ನೋಡ್ರಿ ಎಂಥ ಚಲೋ ಸೌತೆಕಾಯಿ ಖಾರದ ಪುಡಿ ಉಪ್ಪು ಹಾಕಿ ಮಸ್ತ್ ಮಾಡ್ಕೊಂಬಂದಾಳ. ಇವರೆಲ್ಲ ಸವಿತಾ ಇದ್ದಾರೆ. ನಾನು ಬಂದ್ಬಿಟ್ಟು ಈ ಥರದೊಂದು ತಾಳಿ ಮಾಡಿಸ್ಕೊಳ್ಳೋಣ ಅಂಥೇಳಿ ಏಜಿಪ್ ಮಾಡ್ತಾಯಿದ್ದೀನಿ, ಎಸ್ಟಿಮೇಟ್ ಆಗ್ತಾಯಿದ್ದೀನಿ. ನೋಡೋಣ. ಇವಾಗ ಬಂಗಾರದ ರೇಟ್ ಜಾಸ್ತಿ ಇರೋದಕ್ಕೂ
ಕಷ್ಟ ಐತಿ, ಯೋಚನೆ ಮಾಡ್ತೀನಿ. ಡಿಸೈನ್ ಚೆನ್ನಾಗೈತೆ ನೋಡ್ರಿ, ರೇಷನ್ನೇ ಪೋಣಿಸ್ಕೊಂಡಿರೋದು ಇದು. ವಾಶ್ರೂಮಲ್ಲಿ ನೀರು ಹಾಕಿ ಬಂದಿದ್ದ, ಏನು ಮಾಡಿದೆ? ಏನು ಫ್ಲಶ್ ಅದೇನು ಸ್ಟಾರ್ಟಿಂಗ್ ತೋರಿಸ್ದಿಲ್ಲ, ಆ ರಿಯಾಕ್ಷನ್ ತೋರಿಸು. ಸ್ಟಾರ್ಟಿಂಗ್ ಅವಾಗಲೇ ಕೇಳಿದಾಗ ನೀನು ನಿಮ್ಮಪ್ಪ ಜೆರಾಕ್ಸ್ ನೋಡು. ಅಮೃತಾಂಜನ್ ಫೇವ್ರೆಟ್. ಏನು ಮಾಡಿದ್ಯಪ್ಪ? ಏನು ಮಾಡಿದ್ಯಪ್ಪ? ಹೋಮ್ವರ್ಕ್ ಮಾಡಿದ್ಯಾ ಕನ್ನಡ? ಓತು ಅಂದಿರ್ಗ ಅವತ್ತುವ. ಹಾಂ, ಅಯ್ಯೋ ಏನು ರಿಯಾಕ್ಷನ್ ಅದು?